ಲಾಸ್ಟ್ ಡೇ ಎಲ್ಲರೂ ಉಣ್ಕೊಳ್ಳಿ ತಿನ್ಕೊಳ್ಳಿ. ಗೈಸ್ ಕಾಲೇಜಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಮಚಾಸ್ ಎಲ್ಲ ಲಾಸ್ಟ್ ಡೇ, ಇವ್ರ ಮಕ್ಕ ಎಲ್ಲ ಇವತ್ತು ನೋಡೋದು ಲಾಸ್ಟು. ಇನ್ನು ಯಾವಾಗ ಬರ್ತಾರೆ ಅಂದರೆ ಅವ್ರವ್ರ ಪಾಡ್ಗೆ ಅವ್ರವ್ರು ಬಂದ್ಬಿಟ್ಟು ಮಾಸ್ಕ್ ಕಾಡು ಅವು ಇವು ಇಸ್ಕೊಂಡು ಹೊರಟೋತಾರೆ. ಅವನೇನಾದ್ರು ತಪ್ಪು ಮಾಡಿದ್ರೆ ಹೇಳ್ತೇನೆ ಮಕ್ಕೋಬೋದು ಬಿಡಿ. ಇಲ್ಲಿ ನೋಡಿ ಮಚಾಸು ಕೈ ಕೊಡ್ಬೇಕಾರೆ ಎದ್ದು ನಿಂತ್ಕೊಂಡು ಕೈ ಕೊಡ್ಬೇಕು. ಇವತ್ತಿಂದ ಕಲ್ತ್ಕೋ. ಫ್ಯೂಚರಲ್ಲಿ ಪಾಪ್ಯುಲರ್ ಆಗೋ ನನ್ನ ಮಕ್ಕಳೆಲ್ಲರೂ ಈಗಿಂದ ಎದ್ದು ಸೆಕೆಂಡ್ ಕೊಡೋದು ಕಲಿಬೇಕು. ಏನಂತ ಹರ್ಷಿ? ಲಾಸ್ಟ್ ಡೇ ಥರನೇ ಅನಿಸ್ತೈತೆ. ಮಾಮ್ ಜಾಸ್ತಿ ಎಂಜಾಯ್ ಮಾಡಿದ್ದಿದ್ರೆ ಒಂಥರ ಅನ್ಸೋದು. ನನ್ನ ಪಾಡೆ ನಾನು ಕೆಲಸ ಮಾಡ್ಕೊಂಡು ನಾನು ಇದ್ದೀನಿ. ನಿನ್ಗೇನು ಅನಿಸ್ತೈತೆ ಹೇಳು? ಕಾಲೇಜ್ ಇಲ್ಲ ಅಂದ್ರು ಸ್ವಲ್ಪ ನಿಮ್ನೆಲ್ಲ ಮಿಸ್ ಮಾಡ್ಕೊತೀವಲ್ಲ, ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಗೈಸ್. ಈ ಮೋಷನ್ಸು ಎಲ್ಲ ನಮ್ಮಲ್ಲಿ ಇಲ್ಲ. ಪ್ರೀತಿ ಯಾಕಂದ್ರೆ ಋಣ ಇದ್ರೆ ಮತ್ತೆ ಸಿಗೋಣ ಅಂತ ಎಲ್ಲ ನೋಡಿದೆ. ನಮ್ಮಲ್ಲೂ ಇದೆ, ಬಟ್ ತೋರ್ಸ್ಕೊಂತ ಇಲ್ಲ. ಯಾಕೆ ತೋರ್ಸ್ಕೊಂಡ್ಬಿಟ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಎಂತ ಮಚ್ಚ ಏನು ಮಾಡೋದು? ಕಾಲೇಜಲ್ಲಿ ಅಂದ್ರು ಒಂದು ಚೂರು ಅರ್ಷಿತ ಕಾಲೇಜ್ ಬಿಡ್ತಾ ಇದೀವಿ ಅಂತ, ಬಟ್ ಫ್ರೆಂಡ್ಸ್ನ ಎಲ್ಲ ಮಿಸ್ ಮಾಡ್ಕೋತೀವಲ್ಲ ಸ್ವಲ್ಪ. ಅದೇ ಸ್ವಲ್ಪ ಓ ಗೆಳೆಯ ಊರ್ಗೆ ಹೊಂಟೋಗ್ತೀವಿ, ಇವನ್ ಅವ್ರವ್ರಿಗೆ ಹೋಗ್ತಾನೆ, ನಾವು ನಮ್ಮೂರ್ಗೆ ಹೋಗೋದು. ಒಂದು ಫೋನ್ ಮಾಡಿದ್ರೆ ಮೀಟ್ ಮಾಡ್ಬೋದಪ್ಪ, ಅದ್ರಲ್ಲಿ ಏನೈತೆ? ನೋಡೋ ಬಿಟ್ಟೋಗ್ತಾ ಇದೀವಿ ಅನ್ಕೊಂಡ್ರೆ ಬಿಟ್ಟೋಗ್ತಾ ಇದೀವಿ ಅಂತ ಮಾತಾಡಲಿ. ಅವನೇನಂತ ಅವನು ಬೇಜಾರೈತೆ. ಕೊನೆಗೆ ಒಂದಾದ್ರೂ ಒಂದು ಲೋಕಲಲ್ಲೇ ಇರ್ತೀನಿ ನಾನು. ಕಾಣಿಸ್ತಾ ಇಲ್ಲ, ಕಪ್ಪಾಗ್ಬಿಟ್ಟಿದ್ಯಾ? ಬಾಬಾ ಕೆಳಗಡೆ ಬಾ. ಏನೋ ಮಾಡ್ತಾ ಇದ್ದೀರಾ? ಅದೇ ಕೆಲ್ಸ ಮಾಡ್ತಾ ಇದ್ದೀರಾ? ಏನೋ ಬೇಜಾರಿಲ್ವೇನೋ? ಲಾಸ್ಟ್ ಡೇ ಇವತ್ತು. ಗೈಸ್ ಈಗ ನಮ್ಮ ಹುಡುಗರ ಹತ್ರ ಎಲ್ಲ ಕೇಳ್ತಾ ಇದ್ದೀನಿ ಕಾಲೇಜ್ ಬಿಟ್ಟು ಹೋಗ್ತಾ ಇರೋದಕ್ಕೆ ಅವರ ಫೀಲಿಂಗ್ ಒಪಿನಿಯನ್ ಏನಂತ. ಈಗ ಫಸ್ಟು ಜಯ ಮನೋಜ್ ಜಾಕಿ ಅವ್ರ ಹತ್ರ ಕೇಳ್ತಾ ಇದ್ದೀನಿ. ಹೇಳಿ ಜಯ ಮನೋಜ್ ಜಾಕಿ ಅವರೇ, ಏನು ಅನಿಸ್ತಿದೆ ನಿಮ್ಮ ಎರಡು ಮಾತು? ಇಲ್ಲೇ ಹೇಳ್ಬೇಕು. ಇಲ್ಲೇ ಫಸ್ಟು ಕ್ಯಾಮ್ರಾ ನಮ್ಮದು, ಜಯ ಮನೋಜ್ ಜಾಕಿ ಅಂದವ್ರು ನಾವು. ನಮ್ಮ ಹತ್ರ ಹೇಳಿ. ಬೆಳ್ಳಕ್ಕಾಗಿದ್ದೀನಿ ನೋಡಿ ಇವನು ವ್ಲಾಗಲ್ಲಿ ವ್ಲಾಗ್ ಮಾಡ್ತಾವನು. ಇರಲಿ ಹೇಳು ಮಚ್ಚ. ಅವ್ರಿಗೆ ನಿಂಗಲ್ಲ ನೋಡ್ಬಿಟ್ರು ನಮಸ್ಕಾರ. ಏಯ್ ಬರ ಇಲ್ಲಿ. ಇವಾಗ ಹೇಳಿ ಕೇಳ್ಬಿಡು. ನಿಮ್ಮ ಅನಿಸಿಕೆ ಹೇಳಿ ಇವತ್ತು ಕಾಲೇಜ್ ಬಿಟ್ಟು ಹೋಗ್ತಾ ಇರೋದಕ್ಕೆ. ಸರ್ ನೀನ್ ಕುಂಡಿಸ್ಕೊಂಡಿದ್ದೆ ಅಂತ ಕೇಳಲಿ. ರೆಕಾರ್ಡಿಂಗ್ ಓಡ್ತಾ ಇದೆ ಬಾಸ್, ಪ್ಲೀಸ್ ಟಾಕ್ ಅರ್ಲಿ. ಸ್ವಲ್ಪ ಬೇಜಾರಾಗ್ತಾ ಇದೆ. ಏನು ಹೇಳಲ್ಲ ತಾನೆ? ಸೈಡ್ ಬಾ, ಹೇಳು ಮಚ್ಚ. ಇವತ್ತು ಸಮಾಧಾನ ಮಾಡಬೇಕು ಗೈಸ್. ನಾನೇನೋ ಒಂದು ಕೇಳ್ತಾ ಇದ್ದೆ. ಇಲ್ಲಿ ನೋಡ್ರಿ ಕುರಿಗಳು ಬಂದ್ರು, ಎಲ್ಲಾ ಕುರಿಗಳು ಇಲ್ಲಿದಾವ್ ನೋಡ್ರಿ. ಯಾವ್ದಾದ್ರು ಗಾರೆ ಕೆಲಸ ಮಾಡ್ಕೊಂಡು ಜೀವ ಮಾಡ್ಕೊಂತೀವಿ. ಮಚ್ಚ ಗಾರೆ ಕೆಲ್ಸಕ್ಕೆ ಇವಾಗ ಡಿಗ್ರಿ ಸರ್ಟಿಫಿಕೇಟ್ ಕೇಳಿದ್ರು ಕೇಳ್ತಾರೆ. ಡಿಗ್ರಿ ಮುಗಿಸ್ಕೊಂಬರಪ್ಪ ನೀನು. ಫೈನಲಿ ನಾನು ಹೇಳಿದ ಕ್ವೆಶ್ಚನ್ಗೆ ಮಣ್ಣು ಹಾಕ್ಬಿಟ್ರು. ನಾನು ಹೇಳಿದ ಕ್ವೆಶ್ಚನ್ಗೆ ಮಣ್ಣು ಹಾಕಿದ್ರು. ಫಿಕ್ಸ್ ಆಗ್ಬಿಡಿ. ಡಿಗ್ರಿ ಮುಗಿದ್ಮೇಲೆ 20,000 ಪ್ಯಾಂಟ್ ಬೀಚ್ ಎಲ್ಲಾದ್ರೂ ನಿಂತ್ಕೊಬೇಕು ನೀವು ಕಂಪ್ನಿಗಳಲ್ಲಿ. 10,000 ಎಲ್ಲ ಚೀಪ್ ಇಲ್ಲ. 20,000 ಒಂದ್ 2,000 ಅವ್ರು ಎತ್ಕೊಂತಾರೆ ಅಷ್ಟೇ. ಫಿಕ್ಸ್ ಆಗೋದ್ರೆ ಹಿಂಗೇನ ಹೇಳ್ಬೇಕು ನೋಡ್ರಿ ಬ್ರೋ. ನೀನು ಯಾವ ಕಾಲೇಜ್? ಇದೇ ಕಾಲೇಜ್ ತಾನೆ? ನೋಡಿ ಗೈಸ್, ಈಗ ಫಸ್ಟ್ ಇಯರ್ ಕಾಲೇಜ್ನ ಎತ್ತಿ ಹಿಡಿಯಕ್ ಬಂದವನೇ. ಪತಾಕೆನ ಎತ್ತಿ ಹಿಡಿ. ಏಯ್ ನಮ್ಮ ಮಾನ ಮರ ಇದೆಲ್ಲ ಅವರಪ್ಪ ಇವಾಗ ಉಳ್ಸೋದು. ಇವರು ಜೂನಿಯರ್ಸ್ ಗೈಸ್. ಈಗ ಗೈಸ್ ಫಸ್ಟ್ ರ್ಯಾಂಕ್ ಯಾರು ಇವನಾ? ಅದಕ್ಕೆ ಅವ್ನು ಸೈಲೆಂಟ್ ಆಗಿ. ಇವನ್ನ ತೆಗೆ, ನೀನು ಅವನ್ನ ತೆಗೆ. ಇಬ್ರು ತೆಗಿಸಿ ಈ ಕಡೆ. ಡಿಗ್ರಿ ಮುಗಿದ್ಮೇಲೆ ಇದೆ ಇನ್ನು ಎಲ್ರದ್ದು ಕೆಲಸ. ನನ್ ಮಗ ನೀನ್ ನೋಡು, ನಿನ್ ಮಗ ನಾನ್ ನೋಡ್ತೀನಿ. ಗೈಸ್ ನಮ್ಮ ಶಿವು ಅವರು ಒಂದು ಮಾತು ಕೇಳಿದ್ರು. ಅವರು ಇವ್ರೇನು ಕೇಳ್ದ. ಅದಕ್ಕೆ ಮ್ಯಾಟ್ರ್ ಏನು ಗೊತ್ತಾ? ಕ್ಯಾಮ್ರಾ ಕ್ಲಾರಿಟಿ ಬರಲ್ಲ ಅಂತ ಏನ್ ಮಾಡ್ಬೇಕು ಅಂದ್ರೆ ಫೋನ್ ಹೊಡೆದ. ನಾನು ಹೇಳ್ತಾ ಇದ್ದೀನಿ ತಾನೆ? ಇಲ್ಲ, ಸೋಪಾಗಿ ತುಳಿಬೇಕು. ಒಂದೊಂದು ಡೈಲಾಗ್ ತಿಂದ್ಬಿಟ್ಟೆ ನೀನು. ಆಯ್ತು, ಅವನ್ ಬಾಯಲ್ಲಿ ನಾನು ದೂರ ಮಾಡ್ಕೊಳ್ತೇವೆ. ಕಾಲೇಜ್ ಇರಲ್ಲ. ನೆಕ್ಸ್ಟ್ ಒಂದ್ಸಲಿ ಎಲ್ಲಾರು ಸಿಕ್ಕಿ ಎಂಜಾಯ್ ಮಾಡೋಣ. ಇವನ್ ಬಂದು ಗೈಸ್, ನಮ್ಮ ಒಂದು ಕಾಂಬಿನೇಷನ್ ಅಲ್ಲ, ಬಟ್ ಆದ್ರೂ ಫ್ರೆಂಡ್ಶಿಪ್ ಅಲ್ಲಿ
ಮಸ್ತು ನೋಡಿ, ಫುಲ್ ಹಗ್ಗಿಗೆಲ್ಲ ಕೊಡ್ತಾರೆ ಡೈಲಿ. ಏನೇನು ಕೊಡ್ತೀವಿ ಈ ಸೀರಿಯಸ್ ಆಗಲ್ಲ ಮಾತಾಡಿದ್ರೆ ಮೆಟ್ಟಲ್ಲಿ ಹೊಡೆದ್ಬಿಡ್ತೀನಿ ನಾನು. ಗೈಸ್ ತಮಾಷೆ ಏನ ಮಚ್ಚ, ತಮಾಷೆ ಅಲ್ಲ ಮಚ್ಚ. ನೋಡಿ ಹೋಗಿ ಬರ್ದ್ಬಿಟ್ಟು ಬಂದ್ಬಿಟ್ಟ ಒಳಗಡೆ ಅಂತ ಎಲ್ಲ ಕೆಲಸ ಮಾಡೋದಲ್ಲ. ನಂದು ಅವ್ರ ಹತ್ರ 10 ವಿಡಿಯೋ ಐತೆ. ಅದೇ ಅದು ಫಂಕ್ಷನ್ ಉರ್ಸಿದ್ದಲ್ಲ ಇಲ್ಲಿ, ಟೆನ್ಷನ್ ಅಲ್ಲಿ ಫಂಕ್ಷನ್, ಟೆನ್ಷನ್ ಅಲ್ಲಿ ಫಂಕ್ಷನ್ ಆಗಿರೋದು. ಗೈಸ್ ಕರೆಕ್ಟ್ ಆಗಿ 1 ಅವರ್ ಐತೆ ಎಕ್ಸಾಮ್ಗೆ. ಒಂದು ಏನು ಓದಿಲ್ಲ, ಏನು ಓದಿಲ್ಲ ನೋಡಿ. ಮಾಡಿಸ್ತೀನಿ ಅಷ್ಟೇ. ತಿಕಾವ್ರಿ ನನ್ನ ಮಕ್ಳು ಇವರೆಲ್ಲ. ಶಿಷ್ಯುಡು ಬೇಟೆ ಹೇಳ್ತಾನಪ್ಪ. ಯಾವ್ದೋ ಹೆಣ್ಣುಲಿ ಸಿಕ್ಕೈತೆ, ಗಂಡುಲಿಗೆ ಯಾವ್ದೋ ಹೆಣ್ಣುಲಿ ಸಿಕ್ಕೈತೆ. ಏನ್ ಮರಿ ಹುಲಿ ರೆಡಿ ಮಾಡ್ತಾಡೋದು. ಕಾಲೇಜ್ ಇಡೀ ತಿರುಪೆ ನನ್ ಮಗ ಅಂದ್ರೆ ಅವನೇ ನೋಡೋ ಮಚ್ಚ. ಇವನೇ ಬಾಯಲ್ಲಿ ಕರಿ ಅನ್ನ ಬಾಯ್ ಮಚ್ಚ, ಬಾರ ಇಲ್ಲಿ ಬಾಯಿ ಮಚ್ಚ. ಅವ್ನು ಬಂದ್ಮೇಲೆ ಮಚ್ಚ ಮನೋಜ ಹೊಗಳ್ದ ನೀನು ಹೆಂಗ್ ಹೊಗಳ್ದ ಅಂದ್ರೆ ಮಚ್ಚ ಇಡೀ ದೇಶದಲ್ಲಿ ಯಾರು ನಿನ್ನ ಆ ಥರ ಮರ್ಯಾದೆ ಕೊಡಲ್ಲ, ರಾಜ್ ಮರ್ಯಾದೆ ಕೊಟ್ಟ ಅಂತ ಹೇಳ್ಬೇಕು. ನಿನ್ನೆ ನೆನೆಸ್ಕೊಂತಿದ್ದೆ ಮಚ್ಚ ಇಷ್ಟೊತ್ತಿಗೆ. ಮಚ್ಚ ಏನ್ ಗೊತ್ತಾ, ಮನೋಜ ಹೊಗಳ್ದ ಅಂದ್ರೆ ರಾಜ್ ಮರ್ಯಾದೆ ಕೊಟ್ಟು ಹೊಗಳ್ದ ನಿನ್ನ. ಆಯ್ತಾ ವಿಡಿಯೋದಲ್ಲಿ ಅವನಿಗೆ ಮಚ್ಚ ಏನ್ ಗೊತ್ತಾ, ಅವ್ನಿಗೆ ಆಲ್ರೆಡಿ ಗೊತ್ತು ನಾವು ಮರ್ಯಾದೆ ಕೊಟ್ರೆ ಯಾವ ತರ ಮರ್ಯಾದೆ ಕೊಡ್ತೀವಿ ಅಂತ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಚೆಲವು ನಿನ್ನಲ್ಲಿ ಏಕೆ. ಓ ನೀ ಚಿನ್ನದ ಮಲ್ಲಿಗೆ ಹೂವೆ ಬಿಡು ನೀ ಚಿನ್ನದ ಅಷ್ಟೇ ಮಚ್ಚ. ಸಾಂಗು ಮರ್ತೋಗ್ಬಿಟ್ಟೆ ಲಿರಿಕ್ಸು. ನಿನ್ನ ಗುಂಗಲ್ಲೇ ನನ್ನೇ ಮರೆತೇನಾ ನಿನ್ನ ಗುಂಗಲ್ಲೇ ಕಳೆದು ಹೋದೇನಾ. ಪೇಮೆಂಟಾ ನೀನು ಅದನ್ನ ಹಾಕ್ಬೇಕು ವಿಡಿಯೋದಲ್ಲಿ. ನನ್ನ ರಿಯಲ್ ಪೇಮೆಂಟ್ ಅದನ್ನೇ ಕೊಡು, ಪರವಾಗಿಲ್ಲ. ಗಂಜೂರ್ ಫೋನ್ ಹಚ್ಚಿದ ಗೈಸ್ ನೋಡ್ತಾ ಡ್ಯಾನ್ಸ್, ಸೆಕ್ಸಿ ಡ್ಯಾನ್ಸ್ ಮಾಡಿದ್ರು. ಹಾಂ ಗೈಸ್, ಇನ್ನೊಬ್ಬನ ಎಳ್ಕೊಂತಾರೆ ಜೊತೆಯಲ್ಲಿ ನೋಡಿ. ಇವನಿಗೆ ಯಾವ ಸಾಂಗ್ ಆಗುತ್ತೆ? ಕುಚ್ಚಿಕ್ಕು ಕ್ಲೋಸ್ ಅಪ್ ತಗೊಂತಾ ಇದ್ದೀನಿ. ಇನ್ನು ಎದುರು ಡ್ಯಾನ್ಸ್ ಆಡಿಸ್ಬೇಕಂದ್ರೆ ಹುಲಿ ಹತ್ರ ಡ್ಯಾನ್ಸ್ ನೋಡ್ತಾವನೆ ಶಿಷ್ಯನು. ನಮ್ಮ ಹುಡುಗನ ಅನ್ಬೇಕು. ಜೀವನಕ್ಕೆ ಪಾಠ ಹೇಳೋ ಟೀಚರ್. ಆಟಿಟ್ಯೂಡಾ ಅವ್ನು ಬಿಡರಿ ಇರು ಮಚ್ಚ. ಆಟಿಟ್ಯೂಡ್ ಮ್ಯೂಸಿಕ್ ಬರುತ್ತೀರ ಅವ್ನಿಗೆ. ಏನಿರ್ಲಿ ಆಡು. ಬಸ್ ಏನಾದ್ರು ಇಟ್ಟಿದ್ರೆ ಇವಾಗ ಅವ್ನು ಕುಚ್ಚಿಕೋ ಅವನು ಮಚ್ಚ. ಫೋನ್ ಇಟ್ಕೊಳ್ಳೋ. ರೆಡಿ ಅಗೇನ್ ಮೂಡೋಗ್ಬಿಡ್ತಾ. ನೀವೇನು ಅವ್ನು ಫಸ್ಟ್ ಏನ್ ಮುಡಿತ ಅವನಿಗೆ, ಮತ್ತೆ ಇವಾಗ ಬರ್ಸ್ರಿ ಫೋಟೋ ತಗೊಂಡ್ ಬರೋಲ್ಲ. ಶಿಷ್ಯಮಣಿ ನನ್ನ ಮಗ ಇವನು ಎಲ್ಲ ಓದ್ಕೊಂಬಿಟ್ಟವನೆ. ಜೊತೆಲೇ ಬಂದ, ಏನು ಓದಿಲ್ಲ ಅಂತಾನೆ ಓದ್ಕೊಂಬಿಟ್ಟವನು ಇವನು. ಕಳ್ಳ ನನ್ನ ನೋಡಿ 10 ಸೆಕೆಂಡಲ್ಲಿ ಓದ್ಕೊಂಬಿಟ್ಟವನೆ. ಏನಂತ ತಪ್ಪು ನಾವು ಮಾಡಿದ್ದು. ನೀವು ನೋಡಿ ಜೈಲಲ್ಲಿ ಅವನೇ, ಜೈಲರ್
ಜೇಲಾರ್ ಪುಸ್ತಕ ತೆಗಿದ ಅವನು ಪುಸ್ತಕ ತೆಗ್ದ ಅಂದರೆ ರೀಡೇ ಫುಲ್ಲು ರೀಡ್ ಗೈಸ್ ಬನ್ನಿ ಆಮೇಲೆ ಸಿಗ್ತೀನಿ ನಾನು ಸ್ವಲ್ಪ ಪುಸ್ತಕ ಅಲ್ಲಾಡ್ಸೋಣ ನೋಡಿ ಹುಡುಗರೆಲ್ಲ ಈಗ ಬಂದಿದ್ದಾರೆ ಒಬ್ಬೊಬ್ರೆಲ್ಲ ನಾನಿಲ್ಲೇ ಈಟಿಂಗು ಬೇಕಂದ್ರೆ ಏನು ನೀವು ತಿಂದ್ರೆ ನಾವು ತಿನ್ನಂಗೆ ನಮ್ಮ ವೆಂಕಟೇಶ್ ಅವರೇ ಸಲಾಮ್ ಅಲೈಕುಮ್ ನಮಸ್ತೆ ನೋಡಿ ಇವರು ನಮ್ಮ ಮಕ್ಕಳು ಸ್ಪೀಡ್ ಬುಕ್ ಮಾಡ್ಕೊಂಡು ಬರ್ಬೇಕಂತೆ ಅವನು ಚಿಕ್ಕ ಮಗ ಆಡ್ದಂಗೆ ಆಡ್ತಾ ಇರೋದು ಅವನು ಚಿಕ್ಕ ಹುಡುಗ ಆಡ್ದಂಗೆ ಆಡ್ತಾವನೆ ಇವನು ಮುಗ್ದಲ್ಲಿ ಮಾತ್ರ ಚಿಕ್ಕವನು, ಒಳಗಡೆ ಎಲ್ಲ ಫುಲ್ಲು ದೊಡ್ಡವ್ರ ಥರನೇ ಯೋಚನೆ. ಗೈಸ್ ಇವತ್ತೇ ಲಾಸ್ಟ್ ಆ್ಯಂಡ್ ಫೈನಲ್ ಕಾಲೇಜ್ ಇವತ್ತು. ಯಾಕಂದರೆ ಇನ್ನು ಮತ್ತೆ ಕಾಲೇಜಿಗೆ ಬಂದ್ರು ಯಾರು ಅವ್ರವ್ರ ಪಾಡು ಬಂದು ಹೋಗ್ಬಿಡ್ತಾರೆ. ಬಂದು ಪಾಡೋಕೆ ಹೋಗಲ್ಲ, ನೀನು ಜೊತೆಗೆ ಇರ್ತೀಯ ಮುಚ್ಕೊಂಡಿರೋ. ಇಲ್ಲ ಜೊತೆಲಿ ಇರ್ತೀನಿ. ಮಾಸ್ಕ್ ಹಾಡ್ಕೊ ನೀವು ಬರಲ್ಲೇನೋ, ಅವಾಗ ಬರ್ತೀಯ. ನಿನ್ನ ಜೊತೆ ಬರ್ತೀನಿ ಬಂದರೆ. ಅಂದರೆ ನಾನು ಇವರೆಲ್ಲ ಹೇಳ್ತಾ ಇರೋದು ಬರ್ತೀವಿ ಹೋಗ್ತೀವಿ ಅಷ್ಟೇ ಗೈಸ್. ನಾನು ಹೇಳ ಮಚ್ಚ, ಏನು ಅನಿಸ್ತಾಯಿದೆ ಕಾಲೇಜ್ ಬಿಟ್ಟು ಹೋಗ್ತಾ ಇರೋದಕ್ಕೆ? ಲಾಸ್ಟ್ ಎಕ್ಸಾಮು ಖುಷಿ ಆಗ್ತಿದೆ. ಇಲ್ಲಿಂದ ಆಚೆ ಹೋಗ್ಬೇಕು, ಫ್ಯೂಚರ್ ಕಟ್ಕೊಬೇಕು, ಇದೊಂದು ತಲೆ ಇಟ್ಕೊಳ್ಳಿ. ಏನಂತೆ ಮಚ್ಚ? ಸೂಪರ್. ಫ್ಯೂಚರ್ ಕಟ್ಕೊಬೇಕು. ಮತ್ತೆ ಫಸ್ಟಿಂದ ಏನು ಮಾಡ್ತಾ ಇದ್ದೆ? ಫ್ಯೂಚರ್ ಕಟ್ಕೊಂಡಿರಲಿಲ್ಲ. ಇಷ್ಟೊತ್ತವರೆಗೂ ಪ್ಲ್ಯಾನ್ ಆಗಿದೆ ಎಲ್ಲಿವರೆಗೂ, ಇನ್ನು ಮುಂದಕ್ಕೆ ಎಕ್ಸಿಕ್ಯೂಟ್ ಮಾಡಬೇಕು. ಅಷ್ಟೇ ಎಕ್ಸಿಕ್ಯೂಟ್ ಮಾಡಿದ್ದೀವಿ ಫಸ್ಟಿಂದನೇ. ಮಾಡಿದಿದ್ರೆ ಆಗಿರೋದು ಅನ್ಕೋ, ಪ್ರಶ್ನೆ ಬೇರೆ. ನೋಡಿ ಈಗ ಬಾರ ಯಾಕೆ ಕ್ಯಾಮ್ರಾ ನೋಡ್ಲಲ್ಲ? ಓ ಬೇಡಪ್ಪ, ನಾನು ಆಮೇಲೆ ಕ್ಯಾಮ್ರಾ ನೀನು ಇಲ್ಲಿರ್ಕೊಳ. ಸ್ಕೆಚ್ ಆಗ್ತಾವ್ರೆ ಇವರು. ಆಮೇಲೆ ಅದೆಲ್ಲ ಹಾಕಿದ್ರೆ ಅಪ್ಲೋಡ್ ಮಾಡೋದು ನಾಳೆ ಬಿಡು, ತಲೆ ಕೆಡ್ಸ್ಕೊಂಬೇಡ. ಅಷ್ಟೊತ್ತು ನೀನು ಎಕ್ಸಾಮ್ ಇರ್ತದೆ. ಪ್ರಭು ಕಳ್ಳನೇ ಕಾಪಿ ಹೊಡೆದವ್ರು ಅಂತಾರೆ ಆಮೇಲೆ ಅನ್ಕೊಳ್ಳಿ ಬಿಡು. ಗೈಸ್ ಕಾಪಿ ಏನಿಲ್ಲ, ಜಸ್ಟ್ ಅವ್ನು ರೂಮ್ ಹತ್ರ ಹೋಗಿ ಬರೋಣ, ಯಾವ ರೂಮ್ ನೋಡ್ಕೊಂಬರಕ್ಕೆ ಅಂತ. ಗೈಸ್ ಅದು ಸ್ವೀ ಅಂದರೆ ಒಂಥರ ಮಜಾ ಅಲ್ಲ ಮಚ್ಚ? ಮಜಾ ಅಲ್ಲ, ನನಗೆ ಟ್ರೇಡ್ ಮಾರ್ಕ್ ಅದು. ನಿಮ್ಗೆ ಗೊತ್ತಾರ ಗಜಬ್ ಬೇಜತಿ. ಸುಮ್ಮನೆ ಇರ ಮಚಾಸ್. ಬಾರ ಮಚ್ಚ, ಅವ್ನು ಬಂದಿದ ತಕ್ಷಣ ಬರ್ತೀಯ ನೀನು? ನಾಚಿಕೆ ಮನ ಮರ್ಯಾದಿಲ್ಲ. ಅವನೇನು ಅಂತ ಕೆಲಸ ಮಚ್ಚ ಈ ಉಗ್ರು ಅಂತ ಕೇಳು. ಕೊಡಿ ಮಚ್ಚ, ಕೈ ಕೊಡೋ. ಗೈಸ್ ಇವನು ಉಗುರು ಬಿಟ್ಟವನೆ, ಏನಕ್ಕೆ ಅಂತ ನೀವ್ ಹೇಳಿ, ನಿಮಗೆ ಗೊತ್ತಿದ್ರೆ. ಗೈಸ್ ಈಗ ಒಂದು ಸೆಲ್ಫಿ ಹೊಡ್ಕೊಂತ ಇದ್ದೀವಿ. ಸೆಲ್ಫಿ ಗೈಸ್ ಅವನೇನಂದ ಅಂದ್ರೆ, ನಾವೆಲ್ಲ ಎಚ್ ಪಿ, ಅವ್ನು ಮಾತ್ರ ಹಿಸ್ಟ್ರಿ HOK ಅವ್ನು ತಗೊಂಡಿರೋದು. ಹಿಸ್ಟ್ರಿನೂ ಮತ್ತೆ ಆಪ್ಷನಲ್ ಇಂಗ್ಲೀಷ್ ತಗೊಂಡಿರೋದು. ಸಡನ್ ಆಗಿ ಮಕ್ಕೊಡ್ದಂಗೆ ಅನ್ಬಿಟ್ಟ. ಏನಂದ್ರೆ ಮಚ್ಚ ಇವನು ಹೆಂಗಿದ್ರು ನಮ್ಮ ಇವನಲ್ಲ ಅಂತ. ಅವನು ಪಾಪ ಚಿಠೀರ್ ಅಂತ ಇದ್ದ ಅವನಿಗೆ. ಅಲ್ಲೆಲ್ಲ ಇರ್ಲಿ, ನಾವು ಹಿಸ್ಟ್ರಿನೇ ಮಾಮ್. ಇವ್ರನ್ನು ಇವಾಗ ಡಿಗ್ರಿಗೆ 3 ಲಕ್ಷ, ಮಾಸ್ಟರ್ಸ್ ಮಾಡ್ತಾವ 6 ಲಕ್ಷ. 6 ಲಕ್ಷ ಆಗ್ತೇ. ಫೈನಲಿ ಅವನಿಗೆ ರೈಸ್ ಆಗ್ತಾನೆ ಇರುತ್ತೆ. ಅವನು ಡಿಮ್ಯಾಂಡ್ ಅಲ್ಲಿ ಇರ್ತಾನೆ ಯಾವತ್ತೂ. ಬಿ ಎಡ್ 9 12 ಮಚ್ಚ, 12 ಲಕ್ಷ. ಬಿ ಎಡ್ 3 ಮಾತ್ರ ಜಾಸ್ತಿ ಆಗೋದು, 6 ಎಲ್ಲ ಇಲ್ಲ. ಬಿ ಎಡ್ 3 ಅದಾದ್ಮೇಲೆ 3. ಇವಾಗ 3 6 ನಾವು 3 ಅಷ್ಟೇ ಮಾಡೋದು. ಅದೇಂಗ ಆಗ್ಬಿಡ್ತದೆ? 3 ಅಷ್ಟೇ ನಾವು ಜಾಸ್ತಿ ಮಾಡೋದು. 3 ಅಷ್ಟೇ ಜಾಸ್ತಿ ಮಾಡೋದು. 9 ಆಮೇಲೆ ಬೇಕಾದ್ರೆ ಮುಗಿಸು 12 ಮಾಡೋದು. ಏ ಗೈಸ್, ಹುಲಿ ಫೋಟೋ ತೆಗಿಬೇಕು ಬಾ. ಗೈಸ್ ಫೋಟೋ ಶೂಟ್ ಮಾಡಿದ್ರು, ಸೈಕ್ ಫೋಟೋಸ್ ಬಂದವೆ. ಗ್ರೂಪಲ್ಲಿ ಹಾಕ್ತಾರೆ, ಆಮೇಲೆ ಹಾಕ್ತೀನಿ ನೋಡಿ. ಬೆಂಕಿ ಊರು ಹೆಸರು ಅಲ್ಲಿ ಆ ಕಡೆ ಇರೋದು ನೋಡ್ರಿ. ಅನ್ಬೇಕು. ಕ್ರಿಸ್ಟಿಯಾನೋ
ನೋಡಿ ಎಲ್ಲಾರ್ದು ಫುಲ್ ವೈಬ್ ನಾನೇ ಮಾಡ್ಬಿಟ್ಟಿದ್ದೀನಿ. ಶೂ ವೈಬು. ಗೈಸ್ ರೀಪ್ಲಾನ್ ಫಾರ್ ವಾಟ್ ಮಚ್ಚ? ಪೆಟ್ಟಿ ಬಿರಿಯಾನಿ. ಪೆಟ್ಟಿ ಬಿರಿಯಾನಿ ನೋಡಿ. ಪೆಟ್ಟಿ ಬಿರಿಯಾನಿ ಲಾಸ್ಟ್ ಟೈಮ್ ಹಾಕಿದ್ದಾಗ ಅದ್ರ ಲಾಸ್ಟ್ ಮಾಡಿರ್ಲಿಲ್ಲ, ಇನ್ನೂ ಸ್ಟಾರ್ಟೇ ಮಾಡಿರ್ಲಿಲ್ಲ ನನಗ. ಗೈಸ್ ನಮ್ಮ ಬಜೆಟ್ ಇದ್ದಿದ್ದು ಎಷ್ಟು ಮಾಮ್? ಅದ್ರ ಬಜೆಟ್ 4,000 ಬಜೆಟ್ ಆಗಿದ್ದು ಎಷ್ಟು ಕೇಳಿ? ಎಷ್ಟಾಯ್ತು? 11,000 ಬಜೆಟ್ ಆಗ್ಬಿಟ್ಟೈತೆ. ಊಹೆಗೂ ಮೀರಿ ಅದು ತಲೆಗೆ 200 ಎಕ್ಸ್ಟ್ರಾ. ತಲೆಗೆ 200 ಎಕ್ಸ್ಟ್ರಾ. ಪ್ಲಸ್ ಫಸ್ಟ್ ನಾವು 300 ಕ್ರೆಡಿಟ್ ಮಾಡೋದು ಫಸ್ಟ್. ಅದಾದ ಅಲ್ಲಿ ಹೋಗಿದಾದ್ಮೇಲೆ 200 ಪ್ಲಸ್. ಹೆಂಗಾಯ್ತು ಅಂದ್ರೆ ಜೋಬು ಬೊಕ್ಕೆನೇ ಇರಲಿಲ್ಲ, ಅಲ್ಲಿ ಹೋದ್ಮೇಲೆ ಬೊಕ್ಕೆ ಮಾಡ್ಕೊಂಡಿದ್ದು ನೋಡಿ. ಇವನು ಅಮಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿ ನೋಡ್ದಾ? ಇವನು ಏನೋ ನರಸಿಂಹರಾಜು ಫ್ಯಾನ್. ಗೈಸ್ ಈಗ ಮತ್ತೆ ಪ್ಲಾನಿಂಗ್ ಮಾಡ್ತಾವ್ರಿ ಇವರು. ಫುಲ್ ಪ್ಲಾನಿಂಗ್ ಅಣ್ಣ. ಗೈಸ್ ಫುಲ್ ಪ್ಲಾನಿಂಗ್ ನಡೀತಾ ಇದೆ. ಪ್ಲಾನಿಂಗ್ ಆದ್ಮೇಲೆ ಸಿಗೋಣ ಬನ್ನಿ. ಫೈನಲಿ ಐ ಕ್ಯಾಚ್ ಅನು. ಇನ್ನು ಹುಡುಗರು ಬರ್ತಾವ್ರಂತೆ. ನಮ್ಮ ಹುಡುಗರೇ ಅವರು. ನಮ್ಮ ಹುಡುಗರು ಬನ್ನಿ, ಅವ್ರು ಬರಲಿ. ಸುಮ್ಮನೆ ಯಾಕೆ ಬೇಕು ನಮಗಪ್ಪ? ನಾವು ತಮಾಷೆಗೆ ಅಂತಿರ್ತೀವಿ, ಅವರು ಅದನ್ನೇ ಸೀರಿಯಸ್ ಮಾಡ್ಕೊಂತ ಕಷ್ಟ. ಗೈಸ್ ಇನ್ನೂ ಒಂದು 4-5 ಜನ ನಮ್ಮ ಗ್ಯಾಂಗ್ ಬರ್ತಾ ಇದೆ, ನೋಡೋಣ ಬನ್ನಿ. ಬಂದ್ಮೇಲೆ ಸಿಗೋಣ. ಚೈತ್ರ ಹೆಂಗಿತ್ತು ಎಕ್ಸಾಮ್ ಇವತ್ತು? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಬರ್ದೆ. ನಮ್ಮ ಮಾತ್ರ ಮೇಡಮ್ ಸಖತ್ತಾಗಿತ್ತು. ನಮ್ಮ ಮ್ಯಾಮ್ ಪವನ ಹೆಂಗಿತ್ತು ಎಕ್ಸಾಮು? ಚೆನ್ನಾಗಿತ್ತು. ಮಚ್ಚಿ ಹೇಳು ಮಚ್ಚಿ. ಸೂಪರ್ ಮಚ್ಚಿ. ಅವನು ಗೋಡೆ ಮೇಲೆ ಬರ್ತಿದ್ದೆಲ್ಲ ಹೊಟ್ಟೋಯ್ತು. ಒಂದ್ ಕೂಡ ಗೋಡೆ ಮೇಲೆ ಗೀಸ್ದ ಮೇಲೆ ಎತ್ತಿತ್ತು. ಅಲ್ಲ ಮೇಲೆ ಬಿದ್ದಿದ್ದು ಒಂದು ಕ್ಲಾಸ್ ರೂಮ್ ಸ್ಟಾರ್ಟಿಂಗ್ ಅಲ್ಲೇ. ಆಮೇಲೆ ಸರ್ ಬಂದ್ಬಿಟ್ಟು ಮೇಲೆ ಎದ್ದರೆಲ್ಲ ಕೆಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಫುಲ್ಲು ಕೆಳಗಡೆ ಬಂದ್ಬಿಟ್ಟು ಸರದ ಜಗಳ. ಸರ್ ನಮ್ದು ಎಲ್ಲಿ ಏನಕ್ಕೆ ಹಾಕಿದ್ರಿ, ಏನಕ್ಕೆ ಹೇಳ್ಬೇಕಿತ್ತು ನೀವು ಅಂತ ಹೇಳ್ಬಿಟ್ಟು. ಎಷ್ಟು ಬೇಜಾರಾಗಿರುತ್ತಲ್ಲ. ಯಾಕ ಮಚ್ಚ ಅಳ್ತಾ ಇದೆಯಾ? ಅಳ್ಬೇಡ ಬಿಡ, ಅಳ್ಬೇಡ ಬಿಡು ಮಚ್ಚ. ಗೈಸ್ ಫೈನಲಿ ಎಕ್ಸಾಮ್ ಮುಗೀತು. ಒಂಥರ ಹೆಂಗೆ ಅಂದ್ರೆ ಏನೋ ಒಂಥರ ಮುಗಿಸ್ದಂಗೆ, ಯುದ್ಧ ಮುಗಿಸ್ದಂಗೆ. ಡಿಗ್ರಿನೂ ಮುಗೀತು, ಎಲ್ಲ ಮುಗೀತು. ಯಾ ಬೇಜಾರು ಇಲ್ಲ. ಇನ್ಮೇಲಿಂದ ಕೆಲಸ ಕರೆಕ್ಟಾಗಿ ಮಾಡಿಕೊಂಡು ಮಿಸ್ ಮಾಡ್ಕೊಳ್ಳಲ್ಲ. ಎಷ್ಟು ದಿನ ಮಿಸ್ ಮಾಡ್ಕೊಂತೀರಾ? ಹಂಗೇನಿಲ್ಲಪ್ಪ. ಎಷ್ಟು ದಿನ ಮಿಸ್ ಮಾಡ್ಕೊಂತ ಕೇಳ್ಕೊಂಡು ನೋಡು. ಎಷ್ಟು ದಿನ ಮಿಸ್ ಮಾಡ್ಕೊಂತೀಯ ಮಚ್ಚ? ನಾನು 1 year ಮಿಸ್ ಮಾಡ್ಕೊಂತೀನಿ. ನಾನು ಯಾವುದಿಲ್ಲಪ್ಪ. ಯಾಕಂದ್ರೆ ಎಲ್ಲ ಬಿಟ್ಟೋತವ್ರೆ ಅನ್ಕೊಂಡ್ರೆ ಒಂಥರ ಬೇಜಾರು. ಎಲ್ಲ ನಮ್ಮ ಜೊತೆನೇ ಅವ್ರೆ ಅನ್ಕೊಂಡು ಕೆಲಸ ಮಾಡ್ತಾ ಇರಬೇಕು, ಅದು ಇಂಪಾರ್ಟೆಂಟ್. ಅಂದ್ರೆ ಲಾಸ್ಟ್ ಯಾವಾಗಾದ್ರೂ ಸಿಕ್ಕಿದಾಗ ಮಾತಾಡ್ಬೇಕು. 3ನೇ ಬಂದಿದ್ದೆ ನಾವು. ಗೈಸ್ ರೆಸ್ಪಾನ್ಸೇ ಇಲ್ಲ. ಅಲ್ಲ ಚೈತ್ರ, ಯಾವಾಗಾದ್ರೂ ಸಿಕ್ಕಿದಾಗ ದುರಂಕಾರ ಬೀಳ್ದಿರ ಮಾತಾಡ್ಸಿದ್ರೆ ಒಂಥರ ನೆಮ್ಮದಿ. ಇಲ್ಲ ಅಂದ್ರೆ ಅಲ್ಲ ನಿನಗೆಲ್ಲ ಹೇಳ್ತಾರೆ, ನೀನು ಯಾಕೆ ಕುಂಬಳಕಾಯಿ ಕಳ್ಳಿ ಅಂದ್ರೆ ನೀನೇ ಹೆಗ್ಲು ಮುಟ್ಕೊಂಡು ಹೇಳ್ತಾ ಇದೀಯಾ? ಎಲ್ಲ ಹೇಳ್ತಾರೆ ಬೇರೆಯವ್ರಿಗೆ. ದುರಂಕಾರ ಬೀಳ್ದಿರ ಮಾತಾಡ್ಸಿದ್ರೆ ಪ್ರೀತಿಯಿಂದ ಮಾತಾಡ್ಸಿವಿಲ್ಲ ಅಂದ್ರೆ ನಾವು ದುರಂಕಾರ ಬೀಳ್ತೀವಿ. ನಾವು ಇವರೆಲ್ಲ ದುರಂಕಾರ ಬಿದ್ರೆ ಅವರು ಹುಡ್ಕೊಂಡೋಗಿ ಹೊಡಿತೀವಿ ನಾವು ಅಲ್ಲಿ. ನೋಡಿ ಗೈಸ್, ಐಶ್ವರ್ಯ ಬಂದ್ಲು. ನೋಡ್ದಾ ಏನ್ ಬರ್ತಾ ನೋಡಿ ಗೈಸ್. ಏನೋ ಮಾಡ್ಲಿ, ಹೀರೋಯಿನ್ ಬಂದಂಗೆ ಬರ್ತಾವಳೆ. ಅಂತ ಗೈಸ್ ಬನ್ನಿ, ಇನ್ನು ಹುಡುಗಿಯರು ಬರಲಿ ಮಾತಾಡ್ಸೋಣ. ಗೈಸ್ ಓವರ್ ಆಕ್ಷನ್ ರಾಣಿ ನೋಡಿ ಇಲ್ಲಿ ಫೋಟೋ ತೆಗ್ದಿಲ್ಲ ಅಂತ. ಓ ಮೈ ಗಾಡ್, ಗಾಡ್ಸಿಲ್ಲ ಅಂತ. ದೊಡ್ಡ ಕೋತಿ ಅಂತ. ಗೈಸ್ ಇಲ್ಲಿ ಇಬ್ರು ಹೊಲ್ದವ್ರೆ, ಸೇಮ್ ಪಿಂಚ್ ಅಂದೆ, ಆದರೆ ಬಾಯ್ ಫ್ರೆಂಡ್ಸ್ ಚೇಂಜ್ ನೋಡಿ ಗೈಸ್. ನಮ್ಮ ಅನು 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 ಏಯ್ ಯಶು ಸುಮ್ಮನೆ ಇರು. ಈಗ ಹಾಕ್ತೀನಿ ನೋಡು. ಹೇಳು ಮಚ್ಚ. ಮದ್ವೆ 1 ವರ್ಷ ಆಯ್ತು, ಹುಡುಗಿನ ತೋರಿಸಿಲ್ಲ. ಓ ಯಾರ್ದು? ಮಚ್ಚಿ ಹೆಂಗಿತ್ತು ಮಚ್ಚಿ? ನಾಳೆಯಿಂದ ಓನ್ಲಿ ಕಾಲ್ ಅಷ್ಟೇ, ನೋ ಮೀಟ್.
ನಿಜವಲ್ಲೂ ಸಾರಿ ಗೈಸ್ ಪಟಾಕಿ ಹೊಡಿಸ್ಕೊಣ. ಪಟಾಕಿ ನಾವು ಬಿಟ್ಟು ಹೋಗ್ತಾ ಇದೀವಲ್ಲ ಅದಕ್ಕೆ ಇವತ್ತು ಲಾಸ್ಟ್ ಅಲ್ಲ ಬನ್ನಿ ನೋಡಿ ನಮ್ಮ ಅಕ್ಕ ಅವರು Hi friends. ನಮ್ಮ ಶಿವರಾಜ್ ಮಿಸಸ್ ಶಿವರಾಜ್ ಅಂತ ಅವ್ರ ಹೆಸರು ಏನಾಯ್ತು? ಮಿಸಸ್ ಶಿವರಾಜ್ ತಾನೇ ಶಿವರಾಜೇ ನಾನು ಹೇಳಿದ್ದು ಶಿವರಾಜ್ ಕರೆಕ್ಟ್ ಆಗಿ ಹೇಳಿ, ನನ್ನ ಗಂಡನ ಹೆಸರನ್ನ ಚೆನ್ನಾಗಿ ಹೇಳ್ಬೇಕು. ಹೇಳು. ಮಿಸಸ್ ಶಿವರಾಜ್ ಅವ್ರು ಇವರು ಹಾ ನಿಮ್ಮ ಅಣ್ಣ ಓಡಿಸ್ಕೋ ಅಂತ ಹುಲಿ ಬಾಯ್ ಬಾಯ್ ಮಚ್ಚ ಎವ್ರಿಥಿಂಗ್ ಬಾಯ್ ಬಾಯ್ ಗೈಸ್ ಬಾಯ್ 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 ಬಿಲ್ಡಪ್ ಮತ್ತೆ ಏನ್ ಅನ್ಬೇಕು ಹೇಳ ಮಚ್ಚ? ಸೂ ಅನ್ಬೇಕು ನೋಡ್ಕೊ ಅವ್ರದ್ದೇ ನೋಡ್ಕೊ ಅಲ್ವೇನೋ? ಅವ್ರದ್ದೇ ನೋಡ್ಕೊ ಆಂಟಿ ಆಯ್ತು ಬಾಯ್ ಏನ್ ಕೊಡಿಸ್ತೀಯಾ? ಹಾಂ ಸಿ ಆರ್ ಅಣ್ಣ ಪಟ್ಟ ಮುಗೀತು. ಇವತ್ತೇ ಲಾಸ್ಟ್ ದಿನ. ಆಲ್ ಫ್ರೀ ಕ್ಲೋಸ್. ಬಾಯ್ ಮಚ್ಚ ಹೇಳಲಿ ಬರೀ ಜಿಂಕೆ ಲೈಕ್ ಮಾಡಿ ಶೇರ್ ಮಾಡಿ ಗಂಟೆ ಹೊಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಬ್ಯಾಚ್ ನೀವೊಂದು ಬ್ಯಾಚ್ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಷ್ಟೇ ಬಾಯ್ ಶಿವ್ ಹೇಳ್ತಾನೆ